ಬುಧವಾರ ಟಿಸಿ ಅಳವಡಿಸದಿದ್ದರೆ ಹೆಸ್ಕಾಂ ಕಚೇರಿ ಮುಂದೆ ಆತ್ಮಹತ್ಯೆ. ಜೈನಾಪುರದ ಮುಖಂಡ ಎಪಿಎಂಸಿ ಉಪಾಧ್ಯಕ್ಷ ರಾಯಗೌಡ ಕೆಳಗಿನಮನಿ ಎಚ್ಚರಿಕೆ. ಹೌದು, ತಾಲೂಕಿನ ಜೈನಾಪುರ ಗ್ರಾಮದ ಕೆಳಗಿನಮನಿ ತೋಟದಲ್ಲಿರುವ ಟ್ರಾನ್ಸ್ಫಾರ್ಮರ್ ಬೇರೆ ಕಡೆ ಸ್ಥಳಾಂತರ ಮಾಡದ ಕಾರಣ ಕೆಲವು ದಿನಗಳಿಂದ ನೀರಿನ ಸಮಸ್ಯೆ ಎದುರಾಗಿದೆ. ಈ ಪರಿಸರದಲ್ಲಿ 11 ಬಾವಿಗಳು, 4 ಕೊಳವೆ ಬಾವಿಗಳು ಇದ್ದು ವಿದ್ಯುತ್ ಪೂರೈಕೆ ಇಲ್ಲದೆ ರೈತರ ಬೆಳೆಗಳಿಗೆ ನೀರು ಪೂರೈಕೆ ಆಗ್ತಾ ಇಲ್ಲ. ಅದೇ ರೀತಿ ಸುಮಾರು 30 ಮನೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನಿರ್ಮಾಣವಾಗಿದೆ. ಇಲಾಖೆಗೆ ಅನೇಕ ದಿನಗಳಿಂದ ಹೇಳಿದರೂ ಸಹ ಕಾರ್ಮಿಕರ ಕೊರತೆ, ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ವಿಳಂಬವಾಗಿದೆ ಎಂದು ಹೇಳುತ್ತಿದ್ದಾರೆ. ರೈತರು ತಾವು ಈ ಕಾರ್ಯಕ್ಕೆ ಕೈ ಜೋಡಿಸುತ್ತೇವೆ ಅಂತ ಹೇಳಿದರೂ ಸಹ ಟಿಸಿ ಅಳವಡಿಕೆ ಕಾರ್ಯ ಆಗ್ತಾ ಇಲ್ಲ ಎಂದು ಅನೇಕ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಥಳಕ್ಕೆ ಸೆಕ್ಷನ್ ಆಫೀಸರ್ ಆರ್.ವಿ. ಕುಂಬಾರ್ ಅವರು ಧಾವಿಸಿ ನಾಳೆ ಬುಧವಾರ ಟಿಸಿ ಅಳವಡಿಕೆ ಮಾಡಲಾಗುವುದು ಎಂದು ಆಶ್ವಾಸನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡ ರಾಯಗೌಡ ಕೆಳಗಿನಮನಿ ಸೇರಿದಂತೆ ರೈತರು ನಾಳೆ ಬುಧವಾರ ಯಾವುದೇ ಪರಿಸ್ಥಿತಿಯಲ್ಲಿ ಟಿಸಿ ಅಳವಡಿಸಬೇಕು, ಇಲ್ಲವಾದರೆ ಚಿಕ್ಕೋಡಿಯ ಹೆಸ್ಕಾಂ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಸುನಿಲ್ ಖಾನಾಪುರೆ, ಅಜಿತ್ ಕೆಳಗಿನಮನಿ, ರಮೇಶ್ ಖಾನಾಪುರೆ, ಮಹಾದೇವ್ ಮಠಪತಿ, ಲಗ್ಮಣ್ಣ ಕುಂಬಾರ್, ಅಪ್ಪಣ್ಣ ಭಾಕರೆ, ಸತ್ಗೌಡ ಭಾಕರೆ, ಮಲ್ಕಯ್ಯ ಮಠಪತಿ ಸೇರಿದಂತೆ ಇನ್ನಿತರರು ರೈತರು ಉಪಸ್ಥಿತರಿದ್ದರು. 3 ದಿವಸ 2 ದಿವಸ ಅಂತೇಳಿ ಸತತ 6 ತಿಂಗಳಾಯ್ತು. 3 ಮಂದಿ ಕಾಂಟ್ರಾಕ್ಟ್ ಬಂದು ಹೋಗಿದಾರೆ. ಈಗ ಮತ್ತು ಲೈನ್ಮನ್ಗಳು ನಮ್ಗೆ ಸರಿಯಾದ ರೆಸ್ಪಾನ್ಸ್ ಮಾಡಲ್ಲ. ದಯವಿಟ್ಟು ನಾಳೆ ಮಾಡದೇ ಇದ್ದರೆ ನಾವು ಕೆ.ಬಿ ಮುಂದೆ ನಿನಗೆ ಹೇಳ್ತಾನೆ ಔಷಧ ಬಾಟ್ಲಿಕ್ಕೆ ಬಂದಿತ್ತು. ಯಾಕಂದ್ರೆ ಕ್ಯಾಬೇಜ್ ಬಂದಿತ್ತು, ಕಬ್ಬು ಬಂದಿತ್ತು, ಎಲ್ತೊಟ್ಟು ಇನ್ನೇನು ಮಾಡಿದ್ರಿ? ಮಾಡ್ತಾರೆ ಆತ್ಮಹತ್ಯೆಗೆ ಬಂದೇವತ್ತು ಹೇಳಿದ್ರೆ ಮತ್ತೆ ಇನ್ನೇನು ಮಾಡೋ ಸರ? ಈ ಟಿಸಿ ಕೊಡ್ಬೇಕಾದ್ರೆ ನಿಮಗೆ ಗೊತ್ತೈತಲ್ರಿ, ಒಂದು ಸಲ ಕೆ.ಬಿ ಬಂದಿರಿ ಅಲ್ಲಿ, ಅವಾಗ ನಿನಗೆ ಹೇಳ್ತಾನೆ ಔಷಧ ಬಾಟ್ಲಿ ಇಟ್ಕೊಂಡು ಇದಕ್ಕೆ ಕೊಟ್ಟಿದ್ದಾರೆ. ನಮಗೆ ಬರೀ ತಾರತಮ್ಯ ಮಾಡೋದಾರ ರೀ. ಅವಾಗ ಹಾಸು ಕೊಡಲ್ಲ, ಇವ ಹಾಸು ಕೊಡಲ್ಲ. ಈಗ ಏನಂದ್ರೆ ಎಲ್ಲರೂ ಹಾಸ್ಕೊಂಡು ಹೋಗಿರ್ತಾರೆ. ಆದ್ರೆ ನಿನಗೆ ಹೇಳ್ತಾನವ್ರು ಕರೆಕ್ಟ್ ಅದ ಮಾಡೋಣ. ದಯವಿಟ್ಟು ನಾಳೆ ತನಕ ಟೈಮ್ ತೊಗೊಂಡ್ರೆ ಕುಂಬಾರ್ ಸರ ಅವ್ರ ಮೇಲೆ ವಿಶ್ವಾಸ ಐತಿ. ನಿಮ್ಮ ಪರವಾಗಿ ನಿನಗೆ ಹೇಳ್ತಾನು ಅವ್ರು ಕೆಲಸ ಮಾಡ್ರಂದ್ರೆ ಅವ್ರಿಗೆ ನಾವು ಅಭಿನಂದನೆ ಸಲ್ತೇನು. ದಯವಿಟ್ಟು ನಾಳೆ ಕೆಲಸ ಮಾಡಿಕೊಟ್ಟು ನಮ್ಗೆ ಕರೆಂಟ್ ಕೊಟ್ಟರೆ ಅನುಕೂಲ ಆಗ್ತೈತಿ. ಇಲ್ಲವಾದ್ರೆ ಅದು ಐತಲ್ಲ ರೀ, ಮತ್ತೆ ಏನಿಲ್ಲ, ಆತ್ಮಹತ್ಯೆಗೆ ದಾರಿ. ಮತ್ತೆ ನಾಳೆ ಮುಗಿಸ್ಕೊಡ್ತು ಅಂತ ಹೇಳಿದಾರು. ತಪ್ಪಿ ಈ ಒಂದು ಕೆಲಸ ನಾಳೆ ಮುಗಿಸ್ತಿದ್ರೆ ನಾಳೆ ಮಧ್ಯಾಹ್ನದ ಉಗ್ರ ಹೋರಾಟ ಮಾಡುತ್ತೀವಿ. ಅಲ್ಲಿ ಕುಂಬಾರ್ ಟಿಸಿದ್ದು ನಮ್ಮ ಹೊಲದಾಗ ನಾವು ಜಾಗ ಕೊಟ್ಟಿದ್ದೀವಿ ರೀ. ಅದನ್ನು ಟ್ರಾನ್ಸ್ಫರ್ ಮಾಡೋಕೆ ನಿನಗೆ ಹೇಳ್ತಾನು 1 ವರ್ಷ ಆಯ್ತು ರೀ. ಗೊಂಜಾಳ ಇದ್ದಾಗ ತಂದ ಕಸಿಂದ ಟಿಸಿ ಹೋಗುದ್ರಿ ಪೋಲ್ ಹುಗದಾಗ ನೀನು ತಕ್ಕ ನಿನಗೆ ಹೇಳ್ತಾನು ಕಾಂಟ್ರಾಕ್ಟರ್ ಯಾರೋ ಸಂತೋಷ ಅಂತೇಳಿ ನಿನಗೆ ಹೇಳ್ತಾನು ಸಾಹೇಬ್ರು ಕೊಟ್ಟಿರ್ತಾರೆ. ಅವರು ಬರೋದಿಲ್ಲ, ಮತ್ತೊಬ್ರು ಬರೋದಿಲ್ಲ. ಈಗ ನಿನಗೆ ಹೇಳ್ತಾನು ಇಲ್ಲಿ ಬಂದು ಇದು ಕಂಬಾಟ್ ಹೋಗಿದ್ದಾರೆ. ಕಂಬ ಹೋಗೋದ್ಬೇಕಾದ್ರೆ ನಿನಗೆ ಹೇಳ್ತಾನು ಟಿಸಿ ಮಾಡಲ್ಲ, ಶಿಫ್ಟ್ ಮಾಡಲ್ಲ ರೀ. ಶಿಫ್ಟ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗೈತೆ ರೀ, 3 ದಿವಸ ನೀರಿಲ್ಲ ರೀ. ಇದು ಮೊದಲ ಬ್ಯಾಸಿಗೆ ದಿವಸ ರೀ. ಈಗ ನಾವು 18 ಮಂದಿ ಇಲ್ಲಿ ರೈತರು ಕೂತಿದ್ದೇವೆ ರೀ ಬೆಳಗಿಂದ. ನಾವೇನಿದ್ದೀವಿ ನಾವೆಲ್ಲ ಶಿಫ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಪ್ಪ. ನಾವು ಒಟ್ಟು ಕೋಪರೇಟ್ ಮಾಡ್ತೀವಿ. ದಯವಿಟ್ಟು ನಿಮ್ಗೆ ಬೈರುತ್ತೆ 18 ಮಂದಿ ಲೈಮನ್ ಫೋನ್ ಹಚ್ಚಿ ಲೈಮನ್ ಎಪ್ಸಾನ ಸಾಹೇಬ್ರ ಅಂತದ್ದು. ಲೈಮನ್ಗಳಿಗೆ ಅಟ್ಟ ಕೆಲಸ ಆಗೋದಿಲ್ಲ. ಅದ ಲೇಬರ್ ಬೇಕಾದ ಡಿಗ್ಗರ್ ಗಾಡಿ, ಟ್ರ್ಯಾಕ್ಟರ್, ಆಮೇಲೆ ಡಿಗ್ಗರ್ ಗಾಡಿ ಲೇಬರ್ಗಳು ಬೇಕಾದಿದ್ವಿ. ಅದ್ರ ಸಂಬಂಧ ಬಂದಿಲ್ಲ. ಅವ್ರ ಲೇಬರ್ಗಳಿಗೆ ಹೇಳಿದೇವ್ರಿ, ಈಗ ನಾಳೆ ಬರ್ತಾರೆ. ಈಗ ಡಿಗ್ಗರ್ ನಿನ್ಗೆ ಹೇಳ್ತಾನೆ ಮಾನಿ ಬಂದ ಸರ, ಒಂದು ಪೋಲ್ ನಿನ್ಗೆ ಹೇಳ್ತಾನೆ ಕುಣಿಸಿ ಹೋಗಿತ್ತು. ಬೇರೆ ಏನೂ ಮಾಡಿಲ್ಲ ಸರ್. ನಿಮಗೂ ಅನ್ಯಾಯ ಮಾಡಿದವ್ರು ಡಿಗ್ಗರ್ದವ್ರು, ನಿಮಗೂ ಅನ್ಯಾಯ ಮಾಡಿದವ್ರು ಅವ್ರ. ಮತ್ತು ನಿನಗೆ ಹೇಳ್ತಾನೆ ಇವರು ಲೇಬರ್ ಚಾರ್ಜ್ ಸರ್ ಕೊಟ್ಟಿದ್ದಾರೆ. ಮತ್ತು ಇವರು ಲೈಮನ್ಗಳು ಕರೆದ್ರೆ ನಿನಗೆ ಕೋಪರೇಷನ್ ಮಾಡೋರು. ಅದಕ್ಕೆ ದಯವಿಟ್ಟು ಮಾಡ್ತಾರೆ ಇಲ್ರಿ, ದಯವಿಟ್ಟು ನಿಮಗೆ ಹೇಳ್ತಾನೆ ನಾಳೆ 20 ಬರೀ ನಮ್ದು ಎಲ್ಲ ಸಮಸ್ಯೆ ಬಗೆಹರಿಸ್ರಿ, ನಮ್ಗೆ ಕರೆಕ್ಟ್ ಚಾಲು ಮಾಡ್ಕೊಡಿ. ಸರ್ವೆ ಕೆಲಸ ಅಲ್ಲ ಅದು ಹೇಳ್ಬೇಕಲ್ಲ ಸರ್, ನಮ್ಗೆ ಸರ್ವೆ ಕೆಲಸ ಚಾಲು ಮಾಡಿದೆವು. ನಿನಗೆ ನಮ್ಮ ಬರಕಾಗೋದಿಲ್ಲ, ಇಬ್ಬರಿಗೆ ಆಗೋದಿಲ್ಲ. ಇರೋರು 2 ಮಂದಿ ನಾವೇನ್ ಅನ್ನೋದ್ರಿ, ಜೋಡ್ಕೊಳ್ಳಿ ಲೇಬರ್ ಬಂದ ಕಸಿಂದ ಕೆಲಸ ಮಾಡೋಕೆ ನಮ್ಮಲ್ಲಿ ನಿನಗೆ ಸರ್. ನಾವೇನ್ ಅನ್ನೋದ್ರಿ, ನಾವ ಇದಾ ಮಾಡ್ಕೊಂಡು ಇಲ್ಲಿ ಬರ್ತೇವೆ. ನಾವೇನ್ ಅನ್ನೋದು ಸರ್, ಆ ಟಿಸಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ತಂದು ಬರೇ ನೀವು ಮುಂದೆ ಜೋಡಿಸ್ತಾರೆ. ಟಿಸಿ ಎಟ್ರ ಆಗುದಿಲ್ಲ, ಎಲ್ಟಿ ಲೈನ್ ಜಕ್ಕೋಬೇಕ್ರಿ. ಮತ್ತೆ ಅಲ್ಲಿ ಕಂಬದ ಗಾಡಿ ಹಚ್ಚಿ ಟಿಸಿ ಒಂದು ಮೀಡಿಯಾ ಮುಖಾಂತರ ನಿಮ್ಗೆ ದಯವಿಟ್ಟು ಒಂದು ಕೆಲಸ ಆಗ್ತೇವೆ. ನೀವು ತಪ್ಪು ಮಾಡೋದಿರುತ್ತೆ, ನಾನಿಲ್ಲ. ಆದರೆ ನಿಮ್ಗೆ ನಮಗೆ 3 ಸತ್ ಕುಡಿಯಾಕ ನೀರಿಲ್ಲ. ಈ ದಿನದಾಗ ನಿಮ್ಗೆ ಹೇಳ್ತಾನು ಬಂದದ್ದು ನೀರು ಬಿ ಅಲ್ಲಿ ನಿಂತದ. ದಯವಿಟ್ಟು ನಾಳೆ 20 ನಿಮ್ಗೆ ಹೇಳ್ತಾನೆ, ದಯವಿಟ್ಟು ನಿಮ್ಮ ಕೈ ಮುಗಿತೇವೆ. ನಾಳೆ 20 ನಿಮ್ಗೆ ಹೇಳ್ತಾನು ಅದನ್ನ ನಿಮ್ಗೆ ಬೇರೆ ಆಯ್ತಲ್ರಿ.
ಎಷ್ಟು ಪ್ರಾಬ್ಲಮ್ ಐತ್ರಿ? ಇದು 3-4 ದಿವಸ ಆಯ್ತು ರೀ ಈಗ. ಹಾಂ ಹಾಂ ಏನು ಟಿ ಸಿ ಇಲ್ಲ, ಶಿಫ್ಟ್ 3-4 ಟಿ ದಿವ್ಸ ಸಿ ಆದ್ಮೇಲೆ ನಿನಗೆ ಹೇಳ್ತಾನೆ ಅಲ್ಲೇ ಇದ್ರಿ ಇಲ್ಲಿ ಎಲ್ಲ ಜೋಚಾರ ಅಲ್ಲೇ ಟಿ ಸಿ ತಂದು ಇಲ್ಲಿ ಕುಣಿಸುವಾರ ಸರ್. ನಿನ್ನೆ ಟಿ ಸಿ ಅಲ್ಲಿ ಬಂದು ಅಲ್ಲಿ ಕೆಲಸ ಮಾಡಿ ಕಂಬಕ್ಕೆ ಇದು ಮಾಡಿ ಇಲ್ಲಿ ಐತೆ ಕಾಂಬಾಗ ಅದು ಈ ಕಡೆ ಶಿಫ್ಟ್ ಮಾಡೋದು. ಶಿಫ್ಟ್ ಮಾಡೋಯ್ತ್ರಿ. ಹಾಂ ಹಾಂ ಮ ನಾವು ರೈತರೆಲ್ಲ ಕೂಡ ಕೋಆಪರೇಷನ್ ಮಾಡ್ತಾರಂದ್ರೆ ಇವರು ಬರವಾರ ಇಲ್ಲ ಇವತ್ತು ಕೋಆಪರೇಷನ್ ಮಾಡೋದಾರ ಇಡ ದಿವ್ಸ ಭಾಳ ಸಲ ಬಂದಿದ್ದಾರೆ ಎಲ್ಲ ತಕರಾರು. ತಕರಾರು ಅಂದ್ರೆ ಬೆಳೆದು ತಕರಾರು ಆಯ್ತಾ ತುಕರಿ ಮತ್ತೆ ಗೊಂಜಾಳದಾಗ ಹೋಗುದಾರ ಕರಿ ಈಗ ಅದ್ರ ಮತ್ತೆ ನೀರು ಬಿಟ್ಟಿದಾರ ನೋಡಿ ಅವನ್ನೆಲ್ಲ ನಾವು ಮಾತಾಡ್ಕೋತ ಎಷ್ಟು 4 ದಿನ ಆಯ್ತು? 4 ದಿನ ಆಯ್ತು? 4 ದಿನದಿಂದ ಆಯ್ತಾಯ್ತು 4 ದಿನದಿಂದ ಇದಾಗಿದೆ. 4 ದಿವಸದಿಲ್ರಿ, ಹಾಂ ನಿನ್ನೆ ಒಂದೇ ದಿವಸ ಇಲ್ರಿ. ಹಾಂ ಹಾಂ ಮಣ್ಣು ಚಾಲು ಇತ್ತಲ್ಲ, ದಯವಿಟ್ಟು ನಿಮಗೆ ಒಂದು ಮಾತಾಡ್ತೇನ್ರಿ. ಮಣ್ಣು ಚಾಲು ನಿಮ್ಮ ಸಿಬ್ಬಂದಿ ಅವರಿಗೆ ಕರೆಕ್ಟ್ ಆಗಿ ಹೇಳ್ರಿ, ನಮಗೂ ರೈತರ ಕೋಆಪರೇಷನ್ ಮಾಡ್ರಿ, ನಾವು ಇರ್ತೇವೆ ಸರ್ ದಯವಿಟ್ಟು. ಬಂದಿವ್ರು ಮಾಡ್ತಾರೆ. ಇಲ್ಲ ನೋಡಿ ನಾವೇನು ಹೇಳೋದು ಗೊತ್ತೇನ್ರಿ, ಈಗ ಎಲ್ಲ 50-60 ಸಾವಿರ ಕೊಟ್ಟು ಬಾಯಿ ಕೆಸರು ತೆಗ್ದೇವ್ರಿ. ಎಲ್ಲ ನಿನಗೆ ತನ 11 ಮೋಟ್ರ್ ಬಂದದವ್ರಿ, 11 ಮೋಟ್ರ್ ಬಂದದವ್ರಿ. ಅದ್ರ ಸಂಬಂಧ ಒಂದ್ ವರ್ಷದಿಂದ ಇವ್ರು ನಾನಾ ಬಂದ್ ಸುತ್ತ ಎಸ್ಟಿಮೇಟ್ ಮಾಡಿ ಸ್ಯಾಂಕ್ಷನ್ 10-15 ಸಲ ಬಂದ್ ಹೋಗಿದೇನ್ರಿ. ಮತ್ತ ಅವ್ ಕಾಂಟ್ರಾಕ್ಟ್ ಬಂದಾಗ ಬಂದೇರಿ ಇತ್ರಾಗ ಗೊಂಜಾಳದಾಗ ಇಲ್ಲಕ್ರಿ ಇಲ್ಲಿ ನನ್ನ ಇದಾಯ್ತ್ರಿ ಏನೇ ಕಡ್ಲಿತ್ತು ಹೋಗಿರುತ್ತೆ. ನಾ ಬೆಂಗಳೂರು ಹೋಗಿನ್ರಿ ಹೋಗಿರುತ್ತೆ ಇನ್ನ. ಅದಕ್ಕಾಗಿ ದಯವಿಟ್ಟು ನಿಮ್ಗೆ ಆತ ನಾವು ನಾಳೆ ಒಟ್ಟು ನಮ್ಗೆ ಸಾಯಂಕಾಲ ಕರೆಂಟ್ ಚಾಲು ಮಾಡ್ಕೊಡಿ. ಎಷ್ಟು ರೈತರು ಇದಾರೆ ಮತ್ತೆ ಎಷ್ಟು ಬಾವಿಗಳು ಎಫೆಕ್ಟ್? 11 ಅದಾವ್ರಿ. 11 ಬಾವಿಗಳು. 11 ಹಾಂ ಹಾಂ ಎಲ್ಲ ನೀರಿನ ಸಮಸ್ಯೆ ಆಗಿದೆ. ನೀರಿನ ಸಮಸ್ಯೆ ಏನಿರಲ್ಲ, ಕುಡಿಯ ಈ ಎಲ್ಲ ಬಂದಾರ ನೋಡ್ರಿ. ಈಗ ನೀರಲ್ದ IPTC ಇದೆ ಜೈನಾಪುರ ವಿಲೇಜ್. ಒಂದು ವರ್ಷದಿಂದ ಸ್ಯಾಂಕ್ಷನ್ ಆಗಿತ್ತು ಇದು. ಒಂದು ವರ್ಷದಿಂದ ಕಂಬಣ್ಣು ತಂದು ಹೋಗಿದ್ದು ರೀ. ಒಂದು 10-15 ಸಲ ಬಂದು ಹೋಗಿದ್ದಾನೆ. ರೈತರು ತಕರಾರು ಇದ್ದವನು ಒಟ್ಟೆ ಕೆಲಸ ಆಗಿರ್ಕಿಲ್ರಿ. ಈಗ ಒಂದು 8 ದಿವಸ ಕೆಲಸ ಮಾಡಿದೆವು, ಮತ್ತು ತಕರಾರುಗಳು ಆಗದಿದ್ದನ್ನ ಪೆಂಡಿಂಗ್ ಬಿದ್ದಿರ್ತದ. ಇವತ್ತು ಲೇಬರ್ ಹೇಳಿದ್ರು ಬಂದಿಲ್ಲ ಅವ್ರೆ. ಮತ್ತು ಬೇರೆ 7-8 ಕಾಂಟ್ರಾಕ್ಟರ್ಗಳು ಮಾತಾಡಿದ್ರಿ. ಈಗ ನಾಳೆ ಡಿಗ್ಗರ ಮತ್ತು ಲೇಬರ್ ಕಳಿಸ್ಕೊಡ್ತೀವಿ ಅಂದಾರ. ನಾಳೆ ಮಾಡಿಸ್ಕೊಡ್ತೀವಿ ಅಲ್ಲ. ಪೆಂಡಿಂಗ್ ಇದ್ರಿ ಇಲ್ಲಿ ನಿನ್ನಿಲ್ಲ ಮಣ್ಣಿನ ದಿವಸ ಅಲ್ಲ, ಮಣ್ಣಿನ ದಿವಸ ಅಷ್ಟೇ ಬಂದು ಬೈತಿರಿ. ಇಲ್ಲ ಇಲ್ಲಿ ತನಕ TC ಚಾಲು ಇರ್ತಾರಲ್ಲ. ಈಗ ನಾಳೆ ಮಾಡಿ ಕೊಡ್ತೀರಿ? ನಾಳೆಲ್ಲ ಮಾಡಿ ಕ್ಲಿಯರ್ ಮಾಡಿ ಲೈನ್ ಚಾಲು ಮಾಡಿ ಕೊಡ್ತೀವಿ ಸಾಯಂಕಾಲ ತನಕ. ಸರಿ, ಓಕೆ.